ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಕಣ್ಣರಿಗೆ ನಾ ಕಣ್ಣು ಹೊಡಿತೀನಿ ಲೈಟ್ ಕಂಬಗೆ. ಓಕೆ ಓಕೆ ಗೈಸ್, ಒಂದೇ ಒಂದು ನಿಮಿಷ. ಸ್ಪೆಕ್ಸ್ ಹಾಕೊಂಡಿಲ್ಲ ಅಂದರೆ ತಲೆ ಎಲ್ಲ ನೋವು ಬಂದ್ಬಿಡುತ್ತೆ. ಓಕೆ ಓಕೆ ಗೈಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತಿನ ವಿಡಿಯೋ ಅಂದರೆ ಯಾವುದೇ ಥರ ಪ್ಲೇಲಿಸ್ಟ್ ಅಲ್ಲ. ಓಕೆ, ಸೊ ಸಮಥಿಂಗ್ ನಾನು ಎವ್ರಿ ಡೇ ಮಾರ್ಕೆಟಲ್ಲಿ ಏನೇನು ಅಬ್ಸರ್ವ್ ಮಾಡ್ತೀನಿ, ಆ ಅಬ್ಸರ್ವೇಷನ್ಸ್ಗಳನ್ನ ನಿಮ್ಮ ಮುಂದೆ ತಂದಿಡ್ತೀನಿ. ಯಾವಾಗಾದ್ರು ಲೈಕ್ ಕೆಲಸ ಇಲ್ಲದೆ ಇದ್ದಾಗ, ಸುಮ್ಮನೆ ಕೂತಿದ್ದಾಗ ವೀಡಿಯೋಸ್ಗಳನ್ನ ಮಾಡ್ತೀನಿ, ಇಂಥ ವೀಡಿಯೋಸ್ಗಳನ್ನ. ಓಕೆ, ಇವತ್ತೊಂದು ಅಬ್ಸರ್ವೇಷನ್ ನಾನು ನೋಡಿದೆ. ಆ ಅಬ್ಸರ್ವೇಷನ್ನ ಇಟ್ಕೊಂಡು ಐ ವಿಲ್ ಕ್ಲಿಯರ್ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತೀನಿ ನಿಮಗೆ. ಓಕೆನಾ? ಯೂಶಲಿ ಹೆಂಗೆ ಅಂದರೆ, ನನ್ನ ಮೈಂಡ್ ಸೆಟ್ ಇದೆಯಲ್ಲ, ನನ್ನ ಮೈಂಡ್ ಸೆಟ್ ಯಾವ ಥರ ಅಂದರೆ, ಐ ಡೋಂಟ್ ನೀಡ್ ಮನಿ. ಓಕೆ, ನನಗೆ ದುಡ್ಡು ಅದೆಲ್ಲ ಅದ್ರ ಕಡೆಗೆ ನನಗೆ ಅಷ್ಟು ಫೋಕಸ್ ಇಲ್ಲ. ನನ್ನ ಫೋಕಸ್ ಏನು ಅಂದರೆ, ಎವ್ರಿ ಡೇ ಏನು ಕಲಿಬೋದು ಹೊಸದು, ಏನೋ ಒಂದು ಕಲಿತಾ ಇರ್ತೀವಿ. ಓಕೆ, ನಾನು ಏನೇ ಒಂದು ಮಾಡೋಕ್ಕೋದ್ರೂ ಕೂಡ ಐ ಲರ್ನ್ ಅದರಿಂದ. ಓಕೆ, ಸೊ ಮುಂಚೆ ಎಲ್ಲ ಲೈಕ್ ಯೂಟ್ಯೂಬಲ್ಲಿ ಹೇಗೆ ರೀಚ್ ಮಾಡಿಸೋದು ಇವೆಲ್ಲ ಏನೂ ಗೊತ್ತಿರ್ತಿರ್ಲಿಲ್ಲ. ಪ್ರೋಸೆಸ್ ಒಳಗಡೆ ಇಳಿತಾ ಡೇ ಬೈ ಡೇ ಕಲಿತಾ ಹೋಗ್ತಾ ಇದ್ವಿ. ನಮಗೆ ಗೊತ್ತಾಗಲಿಲ್ಲ ಅದು. ಆ ಥರ ನಾನು ಕಲಿತಾ ಹೋದೆ. ಓಕೆ, ಇವತ್ತು ನಾನು ಲಾಟ್ ಆಫ್ ಅಬ್ಸರ್ವೇಷನ್ಸ್ನ ನೋಡಿದೆ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೈನ್ ಟು ಎಂಡ್ ಟ್ರೇಡಲ್ಲೇನೆ. ಓಕೆ, ಒನ್ ಆಫ್ ದ ಬ್ಯೂಟಿ ಅಂದರೆ ಬ್ಯೂಟಿ ಅದು. ಓಕೆ, ಸೊ ನಾನು ನಿಮಗೆ ತೋರಿಸ್ತೀನಿ. ಲಿಟ್ರಲಿ ಏನು ಅಂದರೆ, ನಾನು ಅವಾಗ ಹೇಳ್ತಾ ಇದ್ನಲ್ಲ, ನನಗೆ ಯಾವಾಗ ಇದಾಗಲ್ಲ ಗುರು ಅಂತ ಯಾರೆಲ್ಲ ಹೇಳ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ನಾನು ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ನೆಕ್ಸ್ಟ್ ಲೆವೆಲ್. ಅದು ಮೈಂಡ್ಸೆಟ್. ಅದು ಹೆಂಗೆ ಬಂತು ಅಂತ ನನಗೆ ದೇವರಾಣೆ ಗೊತ್ತಿಲ್ಲ, ಬಟ್ ನನಗೆ ಅದು ಆ ಒಂದು ಮೈಂಡ್ಸೆಟ್ ಇದೆ. ಓಕೆ, ಆಗಲ್ಲ ಅನ್ನೋದನ್ನೆಲ್ಲ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಸೆಟಪ್. ಓಕೆ, ಒನ್ ಆಫ್ ದ ಬ್ಯೂಟಿಫುಲ್ ಸೆಟಪ್ಪು. ಈ ಒಂದು ಟ್ರೆಂಡು ಇಷ್ಟನ್ನು ಕ್ಯಾಚ್ ಮಾಡಬೇಕಾಗಿತ್ತು. ಓಕೆ, ಲಿಟ್ರಲಿ ಯೂಶಲಿ ನಾನು ಮ್ಯಾನ್ಯುಯಲಲ್ಲಿ ನೋಡ್ತಾ ಇದ್ದಾಗ ನನಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇದು ಹೀಗೀಗೆ SLಗಳನ್ನ ಹೇಗೆ ಇಡಬೇಕು ಇವೆಲ್ಲ ಗೊತ್ತಾಗುತ್ತೆ. ಸಮ್ಟೈಮ್ಸ್ ನಾನು SL ಇಡೋದಿಲ್ಲ, ಮೂವ್ ಮಾಡ್ಕೊಂಡು ಹೋಗ್ತೀನಿ, ಇವೆಲ್ಲ ಆಗುತ್ತೆ. ಬಟ್ ಈ ಒಂದು ಬ್ಯೂಟಿಫುಲ್ ಟ್ರೇಡನ್ನು ಓಕೆ, ನಾನು ಫಸ್ಟ್ ಅನಲೈಸ್ ಅಂದರೆ ಇದಕ್ಕೆ ಏನು ರೀಸನ್ನು ಇವೆಲ್ಲನೂ ನಾನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಲೆಟ್ಸ್ ಚೆಕ್ ಇವತ್ತು. ಓಕೆನಾ? ಸೊ ನನಗೆ ಬೇಜಾರು ಅನ್ನೋದಕ್ಕಿಂತ ವೈ ಗಾಡ್, ನಾನು ದೇವ್ರಿಗೆ ಕೇಳ್ತೀನಿ, ಯಾಕಿದ್ದು ನನಗೇನೆ ಹಿಂಗೆ ಮಾಡ್ತೀಯ ಗುರು ಅನ್ನೋದನ್ನು. ಓಕೆ, ನನಗೆ ಜನರ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ನನಗೆ ಇಷ್ಟ. ಅದು ಚಿಕ್ಕ ಏಜಿಂದನೂ ನನಗೆ ಅದೇ ಇಷ್ಟ. ಓಕೆ, ಏನೋ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಬೇಕು ಜನರ ಲೈಫಲ್ಲಿ ಅಂತ. ಓಕೆ, ಸೊ ಅದನ್ನೇ ನಾನು ಎಲ್ಲ ಸತಿನೂ ಟ್ರೈ ಮಾಡ್ಕೊಂಡು ಬರೋದೇ ಅದೇನೇ. ಎವ್ರಿ ಟೈಮ್ ನಾನು ಟ್ರೈ ಮಾಡೋದು ಅದೇನೇ. ಇಲ್ಲಿ ಐ ಥಿಂಕ್ ಎಸ್ಟರ್ಡೇ ವಿ ವರ್ ಇನ್ 128% ಇದ್ವಿ. ನಾನು ಆಲ್ಗೋದು ಹೇಳಿದ್ನಲ್ಲ. ಏನಾಗಿದೆ ಅಂದರೆ ಇವಾಗ, ಓಕೆ, ನಾನು ಇದನ್ನು ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಟ್ರೇಡನ್ನು. ಬಟ್ ಇದು ಪಿಕ್ ಮಾಡಿತ್ತು ಆ್ಯಂಡ್ ಇದು ಈ ಒಂದು ಏನು ಕ್ರಿಯೇಟ್ ಆಗಿದೆಯಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗಿದೆ ಅನ್ನೋದನ್ನ ನೋಡಿ. ಓಕೆ, ರಿಸಲ್ಟ್ ಈಸ್ ಮೈನಸ್ ಇರ್ಬೋದು, ಬಟ್ ಥಿಂಗ್ ಏನು ಅಂದರೆ, ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ರಿಸಲ್ಟ್ ಇದು. ಮೈನಸ್ ಆದ್ರೂ ನನಗೆ ಖುಷಿ ಕೊಟ್ಟಿದೆ. ಯಾಕೆ ಅಂದರೆ ಐ ನೋ ಐ ಆಮ್ ಗೋಯಿಂಗ್ ಟು ಟೈವ್ ಸಮಥಿಂಗ್. ನಮ್ಮ ಕರ್ನಾಟಕದ ಜನಕ್ಕೆ ಏನೋ ಒಂದು ನನಗೆ ಡೆಲಿವರ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನನಗೆ ಬಂದಿದೆ. ಸೊ ಯಾರು ಕೂಡ ಲೈಕ್ ಸ್ಟ್ರಗಲ್ ಮಾಡಬಾರ್ದು ಟ್ರೇಡಿಂಗಲ್ಲಿ. ಎಲ್ಲರಿಗೂ ಕೂಡ ಎಜುಕೇಷನ್ ಅನ್ನೋದು ಫ್ರೀಯಾಗಿ ಸಿಗಬೇಕು. ಅದನ್ನ ಅವರಿಗೆ ಕಲಿಯೋಕ್ಕಾಗ್ತಾ ಇಲ್ಲ ಅಂದರೆ ಈ ಥರದ್ದು ಫ್ರೀಯಾಗಿ ಸಿಗಬೇಕು ಅಂತ. ಇಲ್ಲಿ ನೋಡ್ಬೋದು, ಎರಡು ಟ್ರೇಡು ಕೂಡ -6.32 -6.32. ಓಕೆ, ನಿನ್ನೆ ಮತ್ತು ಮೊನ್ನೆದು ಇದಾಗೋಗಿದೆ ಮೈನಸ್. ಓಕೆ, ಪ್ರಾಫಿಟ್ ಎಲ್ಲ ಮೈನಸ್ ಆಗಿರೋದು, ಯಾಕಂದರೆ ಇಟ್ಸ್ ಇನ್ ದಿ 91%. ಓಕೆನಾ? ಬಟ್ ಇಲ್ಲಿಂದ ನನಗೆ ಒಂದು ಅರ್ಥ ಆಯಿತು. ಐ ಥಿಂಕ್ ಲೈಕ್ ವಿ ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್ ಗುಡ್ ಅನ್ನೋದು ನನಗೆ ಅರ್ಥ ಆಗೋಯ್ತು. ಓಕೆ, ವಿ ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್ ಗುಡ್ ಆ್ಯಂಡ್ ಇದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು ಅಂತ ಗೊತ್ತು. ಬಟ್ ಡ್ಯೂ ಟು ಮನಿ ಇರೋದ್ರಿಂದ, ಶಾರ್ಟೇಜ್ ಇರೋದ್ರಿಂದ, ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲಿ ನಾವು ರನ್ ಮಾಡ್ತಾ ಇರೋದು ಸ್ಮಾಲರ್ ಅಕೌಂಟು 0.01ಗೆ. ಇಮ್ಯಾಜಿನ್ ಮಾಡಿ, ನಾವು ಹಿಂದೆ 1 ಲಾಟ್ ಹಾಕ್ತಾ ಇರ್ತೀವಿ. ಅಂದರೆ 1 ಲಾಟಲ್ಲೇ ಹತ್ರ ನಾನು ಈ ವೀಕೆಂಡ್ ಫ್ರೈಡೇ ಅಪ್ಡೇಟ್ ಮಾಡ್ತೀನಿ P&Lನ. ಎವ್ರಿ ವೀಕೆಂಡು ನಾನು P&L ಅಪ್ಡೇಟ್ ಮಾಡ್ತಾ ಇರ್ತೀನಿ. ಒಂದೇನೋ ಒಂದು ಫೋಟೋ ಹಾಕ್ಬಿಟ್ಟು. ಓಕೆನಾ? ನೀವು ಅದನ್ನು ನೋಡಿ ಅಪ್ಡೇಟ್ ಮಾಡ್ತೀನಿ. 3.6K ಏನೋ ಆಗಿತ್ತು, 3.6K USD ಏನೋ ಆಗಿತ್ತು. ಬಟ್ ಇವತ್ತು 1200 ಒಂದೇ ದಿನದಲ್ಲಿ ಹೋಯಿತು. ಬಟ್ ಖುಷಿ ಇದೆ. ಯಾಕೆ ಅಂದರೆ ನನಗೆ ಗೊತ್ತು ಈ ಟ್ರೇಡ್ಗಳು ನೆಗೆಟಿವ್ ಹೋಗುತ್ತೆ ಅನ್ನೋದಕ್ಕಿಂತ
ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬಟ್ ಆಲ್ಗೋ ಪಿಕ್ ಮಾಡಿದಾಗ ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಪಿಕ್ ಆಯಿತು ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಪ್ರಾಫಿಟ್ ಆರ್ ಎಸ್ ಎಲ್ ಅಕ್ಸೆಪ್ಟ್ ಮಾಡಬೇಕು. ಬಟ್ ಈ ಒಂದು 2 ಟ್ರೇಡ್ ಏನಿತ್ತಲ್ಲ, ಒನ್ ಆಫ್ ದ ಲೈಕ್ ಇಂಪಾರ್ಟೆಂಟ್ ಜಾಗದಲ್ಲಿ ತೊಗೊಂಡಿತ್ತು. ಬಟ್ ಎಸ್ ಎಲ್ಲು ಈ ಒಂದು ಆರನ್ನು ಇಲ್ಲೇ ಹಾಕ್ಬಿಟ್ಟಿದ್ರೆ, ಇಲ್ಲೇ ಆ್ಯಡ್ ಆಗಿದ್ದಿದ್ರೆ, ಆ ಎಸ್ ಎಲ್ಲು ಕೂಡ ಜಾಸ್ತಿ ಎಸ್ ಎಲ್ ಹೋಗಿದ್ದಿದ್ರೆ ಡೆಫಿನೆಟ್ಲಿ ಈ ಒಂದು ಕಂಪ್ಲೀಟ್ ಟ್ರೆಂಡನ್ನು ಕ್ಯಾಚ್ ಮಾಡಿರೋದು. ಆ್ಯಂಡ್ ಇಲ್ಲೇ ಆಗೋದು ಒಂದೊಂದು ದೊಡ್ಡ ಇಶ್ಯೂ. ಇಲ್ಲಿ ದೊಡ್ಡ ಇಶ್ಯೂ ಏನಾಗುತ್ತೆ ಅಂದರೆ, 10 ಪಾಯಿಂಟ್ಸ್ ಅಂದರೆ 100 ಪಿಪ್ಸ್ಗಿಂತ ಮೇಲೆ ಎಸ್ ಎಲ್ ಇಡೋದಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗೋಗುತ್ತೆ. ಯಾಕಂದರೆ ನಮಗೆ ಗೊತ್ತಿರೋದಿಲ್ಲ ಯಾರ್ಯಾರ ಕ್ಯಾಪಿಟಲ್ ಹೇಗಿರುತ್ತೆ. ಸಮ್ಮನ್ ಬ್ರಿಂಗ್ $100 ತಂತಾರೆ, ಒಬ್ಬೊಬ್ರು $200. ಇವಾಗ 1 ಲ್ಯಾಕ್ ಇತ್ತು ಅಂದ್ಕೊಳ್ಳೋಣ. 1 ಲ್ಯಾಕ್ ಇದ್ದಾಗ ಇಲ್ಲೆಲ್ಲ ಎಸ್ ಎಲ್ ಎಲ್ಲ ಜಾಸ್ತಿ ಮಾಡ್ಬೋದು, ಲೈಕ್ ಆ ಥರ ಸೆಟಪ್ಸ್ಗಳನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೋದು ಕೋಡಲ್ಲಿ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಎಲ್ಲರೂ ಸಸ್ಟೈನ್ ಆಗಬೇಕು ಅನ್ನೋದೇ ನನ್ನ ಮೇನು. ಆಲ್ಗೋಸ್ ಎಲ್ಲ ಬಿಗ್ ಕ್ಯಾಪಿಟಲ್ ಇರೋರಿಗೆ ಅಂತ ಅಲ್ಲ. ಓಕೆ, ನನಗೇನು ಅಂದರೆ ಮ್ಯಾನ್ಯುಯಲ್ ಟ್ರೇಡ್ ಮಾಡೋರು ಹೇಗಿದ್ರು ದೇ ಆರ್ ಹ್ಯಾಪಿ ವಿತ್ ವಾಟ್ ದೇ ಆರ್ ಅರ್ನಿಂಗ್. ಓಕೆ, ಬಟ್ ಈ ಥರ ಮಾಡಿದಾಗ ಯಾರ ಕೈಯಲ್ಲಿ ಆಗಲ್ಲ ಅವರಿಗೆಲ್ಲ ಈಗ ತಲುಪಬೇಕು ಅಂದಾಗ, ಬಟ್ ನಾಳೆ ಕವರ್ ಆಗುತ್ತೆ, ನನಗೆ ಆ ಕಾನ್ಫಿಡೆನ್ಸ್ ಇದೆ. ಓಕೆನಾ, ಇದನ್ನು ನೀವು ನೋಡಿದ್ರಲ್ಲ ಈ P&Lನ. ಬಟ್ ಈ ಟ್ರೇಡ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಒನ್ ಆಫ್ ದ ಬ್ಯೂಟಿಫುಲ್ ಸೆಟಪ್ ಇದು. ನನ್ನ ಒಂದು ಫೇವ್ರೆಟ್ ಸೆಟಪ್ ಇದು. ಓಕೆನಾ, ಏನದು ಫೇವ್ರೆಟ್ ಸೆಟಪ್ಪು? ಫಸ್ಟ್ ನಾನು ಎಲ್ಲ ರಿಮೂವ್ ಮಾಡ್ತೀನಿ. ಏನಾಗುತ್ತೆ ಗೊತ್ತಾ, ನಾವು ಆಲ್ಗೋದಲ್ಲಿ ಕೋಡ್ ಮಾಡಬೇಕಾದ್ರೆ ಅಪ್ಪರ್ ಬ್ಯಾಂಡ್, ಲೋವರ್ ಬ್ಯಾಂಡ್, ಓಕೆ, ಈ 2 ಜಾಗದಲ್ಲಿ ನಮ್ಮ ಸೆಟಪ್ಸ್ಗಳು ಬಂದರೆ ತೊಗೋಬೇಕು, ಮಿಡಲಲ್ಲಿ ತೊಗೋಬಾರ್ದು. ನಾನು ಯೂಶ್ವಲಿ ಮ್ಯಾನ್ಯುಯಲ್ ಆಗಿ ಮಾಡಿದ್ರೆ ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಒಳಗಡೆ ಏನಾದ್ರು ಇತ್ತು ಅಂದರೆ, ಓಕೆ, ಸೇಮ್ ಈ ಥರ ನೋಡಿ, ಲಾಟ್ ಆಫ್ ಥಿಂಗ್ ಕಲಿಯೋದಿರುತ್ತೆ. ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಅಲ್ವಾ, ಮಾರ್ಕೆಟ್ ಒಳಗಡೆ ಇತ್ತು ಅಂದರೆ ನಾನು ಟ್ರೇಡ್ಸ್ಗಳನ್ನ ಜಾಸ್ತಿ ಪಿಕ್ ಮಾಡೋದಿಲ್ಲ ಮ್ಯಾನ್ಯುಯಲ್ ಆಗಿ ಮಾಡಬೇಕಾದ್ರೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಈಗ ನಾವು ಆಲ್ಗೋ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡನ್ನು ಟಚ್ ಮಾಡ್ದಲ್ಲೇ ಸಮ್ಟೈಮ್ಸ್ ನಮ್ಮ ಕಣ್ಣಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಓಕೆ, ಇಷ್ಟಲ್ಲಿ ಮಿಸ್ ಆದರೂ ಕೂಡ ವಿ ಕ್ಯಾನ್ ಇಗ್ನೋರ್ ಇಟ್ ಆ್ಯಂಡ್ ತೊಗೋಬೋದು. ಅದೇ ಜಾಸ್ತಿ ಇರುತ್ತೆ, ಅದೆಲ್ಲನೂ ಕೂಡ ಮಿಸ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಆರ್ ಸಮ್ಟೈಮ್ಸ್ ಹಿಂಗೆ ಟಚ್ ಮಾಡಿ ಮೇಲೋಗಿ ಹಿಂಗೆ ಫೇಕ್ ಆಗೋ ಚಾನ್ಸಸ್ ಇರುತ್ತೆ, ಇವೆಲ್ಲ ಇರುತ್ತಲ್ಲ. ಸೊ ದಟ್ಸ್ ವೈ ನಾವೇನು ಮಾಡ್ತೀವಿ ಅಂದರೆ, ಮಿಡಲಲ್ಲೂ ಕೂಡ ಆಲ್ಗೋನ ಡಿಸೈನ್ ಮಾಡಬೇಕಾದ್ರೆ ಈ ಮಿಡಲ್ ಬ್ಯಾಂಡ್ಗಳಲ್ಲೂ ಕೂಡ ಟ್ರೇಡ್ಗಳನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಅದು. ಬಟ್ ಅಲ್ಲಿ ನಮಗೆ ಕನ್ಫರ್ಮೇಷನ್ಸ್ಗಳು ಇರಬೇಕು. ಓಕೆನಾ, ಕನ್ಫರ್ಮೇಷನ್ಸ್ ಇದ್ರೆ ಮಾತ್ರ ಮಿಡಲಲ್ಲಿ, ಇವಾಗ ಕ್ಯಾಮ್ರೆಲ ಲೆವೆಲ್ಲು, ಪಿವೋಟ್ ಲೆವೆಲ್ಲು ಏನಾದ್ರು ಇರಬೇಕು. ಓಕೆ, ಏನು ಮಾಡಿದೆ ಅಂದರೆ, ಫಸ್ಟ್ ಅದು ಇಲ್ಲಿ ತೊಗೊಂಡಿದೆ, ಎಲ್ಲಿ ಗೊತ್ತಾ, 112ಗೆ. ಸೊ ಇಲ್ಲಿ ತೊಗೊಂಡಿದೆ, ಅಗೇನ್ ಇಲ್ಲಿ ತೊಗೊಂಡಿದೆ. ಓಕೆ, ನೋಡಿ, ಒಂದು ಅಬ್ಸರ್ವ್ ಮಾಡಿ, ಆಲ್ಗೋ ಸೆಲ್ ಸೈಡೇ ಪಿಕ್ ಆಗಿದೆ. ಇಲ್ಲಿ ಎಸ್ ಎಲ್ ಹೊಡೆದಿದ ತಕ್ಷಣ ಬೇರೆ ಯಾವುದೇ ಆಲ್ಗೋ ಡಿಸೈನ್ ಆಗಿದ್ರು EMA ಬ್ರೇಕ್ಔಟ್ ಅದು ಇದು ಅಂತ ಬೈನೆಲ್ಲ ತೊಗೊಂಡ್ಬಿಟ್ಟಿರೋದು, ಎಸ್ ಎಲ್ ಆಗಿರೋದು ಈ ಸ್ವಿಂಗ್ಗಳ ಹತ್ರ ಇಟ್ಟು. ಬಟ್ ನೋಡ್ಬೋದು, ಇದು ಎಸ್ ಎಲ್ ಆದರೂ ಕೂಡ ಅದು ಅಗೇನ್ ಸೆಲ್ನೇ ಪಿಕ್ ಮಾಡಿದೆ, ನಾಟ್ ಬೈ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಓಕೆ, ನಾವು ಡೈರೆಕ್ಷನ್ನಲ್ಲಿ ಏನು ಫೈಂಡ್ ಔಟ್ ಮಾಡೋದ್ರಲ್ಲಿ ಕರೆಕ್ಟಾಗಿ ಬಿಲ್ಡ್ ಮಾಡಿದ್ದೀವಿ ಅನ್ನೋ ಮೀನಿಂಗ್. ಓಕೆ, ಇವಾಗ ಡೈರೆಕ್ಷನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಓಕೆ, ಡೌನ್ ಸೈಡ್ ಬರುತ್ತೆ ಅಂತ ಹೇಗೆ ಗೊತ್ತಾಯಿತು? ಓಕೆ, ಆಲ್ಗೋಗೆ ಅದು ಹೇಗೆ ಅನಲೈಸ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಓಕೆನಾ, ಸಿಂಪಲ್. ಇವಾಗ ಇದನ್ನು ನೀವು ಮ್ಯಾನ್ಯುಯಲಿಗೆ ಹಾಕ್ಕೊಳ್ಳಿ. ಓಕೆ, ಮ್ಯಾನ್ಯುಯಲಲ್ಲಿ ಅನಲೈಸ್ ಮಾಡಬೇಕಾದ್ರೂ ಹೀಗೆ ಮಾಡ್ಕೊಳ್ಳಿ. ಓಕೆನಾ, ಸಿಂಪಲ್. ಇವಾಗ ಒಂದು ಅಬ್ಸರ್ವ್ ಮಾಡಿ, ಹೈಯರ್ ಟೈಮ್ ಫ್ರೇಮ್ ಹೋಗೋಣ. ಓಕೆ, 1 ಅವರ್ಗೆ ಹೋಗೋಣ. ಓಕೆನಾ, 1 ಅವರ್ಗೆ ಹೋಗೋಣ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಮಾರ್ಕೆಟ್ ನೋಡಿ ಈ ಒಂದು ಝೋನಲ್ಲಿ ಇದೆ, ಕರೆಕ್ಟಾ? ಈ ಒಂದು ಝೋನಲ್ಲಿದೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಈ ಒಂದು ಝೋನಲ್ಲಿ ಏನಾಗಿದೆ ಅಂದರೆ, ಮಾರ್ಕೆಟ್ ನೋಡಿ ಒಂದು ಗ್ರೀನ್ ಕ್ಯಾಂಡಲ್ಲು ಬ್ರೇಕ್ ಮಾಡಿದೆ, ವಿವ್ಯಾಪ್, ಇದು ವಿವ್ಯಾಪ್. ಓಕೆ, ಸೊ ದೆನ್ ಬನ್ನಿ EMA 50ಗೆ ಬನ್ನಿ, ನೋಡಿ EMA 50ನೂ ಬ್ರೇಕ್ ಮಾಡಿದೆ. ದೆನ್ EMA 20ಗೆ ಬನ್ನಿ, EMA 20ನೂ ಬ್ರೇಕ್ ಮಾಡಿದೆ. ಬೊಲಿಂಜರ್ ಬ್ಯಾಂಡ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಯಾವಾಗ ನೀವು ನೋಡ್ತಿರಲ್ಲ, ಇಲ್ಲಿ ನೋಡ್ಬೋದು ಎಲ್ಲ ಏನು ಮಾಡ್ತಾರೆ, ಒಳ್ಳೆ ಡೈರೆಕ್ಷನಲ್ಲಿ ಸ್ವೀಪ್ ಆಗಿದೆ, ಬೈ ಮಾಡೋಣ ಅಂತ ಬೈ ಪ್ಲಾನ್ಸ್ಗಳನ್ನ ಮಾಡ್ತೀರಾ ನೀವಿಲ್ಲಿ. ಕರೆಕ್ಟಾ? ಸ್ವೀಪ್ ಆಗಿದೆ ನೋಡು, ಒಳ್ಳೆ ಲೆವೆಲ್ ಇದೆ, ಆ ಥರ ಎಲ್ಲನೂ ಕೂಡ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಅರ್ಥ ನೋಡ್ಕೋಬೇಕು. ನಾನು ಯಾವಾಗಲೂ ಕೂಡ ಕ್ಯಾಂಡಲ್ಸ್ಟಿಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಈ ಒಂದು ಡೋಜಿ ಬಂದು ಒಂದು ರೆಡ್ ಬಂದಿದೆ ಮಿಡಲ್ ಬ್ಯಾಂಡ್ ಹತ್ರ. ಓಕೆ, ಅವಾಗ ನೀವು ಅರ್ಥ ಮಾಡ್ಕೋಬೇಕು, ಮಾರ್ಕೆಟ್ ಇವಾಗ ಈ ಒಂದು ಝೋನ್ನ ಯಾವಾಗ ಮಿಡಲ್ ಬ್ಯಾಂಡನ್ನು ನಿಮಗೆ ಏನಂತೀವಿ ರಿಜೆಕ್ಟ್ ಮಾಡಿದೆ,
ಮಿಡಲ್ ಬ್ಯಾಂಡ್ ನಾನು ಹೈಯರ್ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡ್ತಾ ಇರೋದು ಅಷ್ಟೇನೆ, ಓಕೆನಾ. ನಾನು ಅದ್ರ ಪ್ರಕಾರ ಏನು ಟ್ರೇಡ್ ತಗೋತಾ ಇಲ್ಲ, ಹೈಯರ್ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡ್ತಾ ಇದ್ದೀನಿ. ಈ ಥರ ಒಂದೇ ಒಂದು ನಿಮಿಷ ಕಣ್ಣದ. ಓಕೆ, ಹೈಯರ್ ಟೈಮ್ ಫ್ರೇಮಲ್ಲಿ ಅದು ಸ್ಕ್ರೀನ್ ನೋಡು, ಇವೆಲ್ಲ ನನಗೆ ಅದು ಗೈಸ್, ಸಾರಿ ಗೈಸ್, ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ಟೈಮು ಇಲ್ಲ. ಓಕೆ, ಸೊ ಇಲ್ಲಿ ನೋಡ್ಬೋದು. ಓಕೆ, ಮಿಡಲ್ ಬ್ಯಾಂಡ್ ರಿಜೆಕ್ಟ್ ಆಗಿ ಡೋಜಿ ಬಂದು ರೆಡ್ ಬಂದಿದೆ, ಅಂದರೆ ಇದು ಫೇಕ್ ಆಗಿದೆ ಅಂತಲೇ ಅರ್ಥ, ಓಕೆನಾ. ಸೊ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಯು ಕ್ಯಾನ್ ಅಬ್ಸರ್ವ್ ವಾಲ್ಯೂಮ್ ಪ್ರೊಫೈಲ್ನ ತೊಗೊಬನ್ನಿ. ಕ್ಯಾಂಡಲ್ ಇವಾಗ ಕೇಳ್ತಾರೆ ಬ್ರೋ, ವಿಕ್ಕನ್ನು ಯೂಸ್ ಮಾಡಲಾ, ಬಾಡಿ ಕ್ಲೋಸ್ ಆರ್ ಬಾಡಿ ಓಪನ್, ಇದನ್ನು ಚೂಸ್ ಮಾಡಲಾ ಅಂತ. ಲಾಟ್ ಆಫ್ ಟೆಸ್ಟರ್ಸ್ಗಳನ್ನ ನಾನು ಮಾಡಿದ್ದೀನಿ, ವಿಕ್ಗಳನ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಕ್ಯಾಂಡಲ್ ಕ್ಲೋಸ್ ಆ್ಯಂಡ್ ಓಪನ್ನ ಯೂಸ್ ಮಾಡ್ಕೊಂಡು. ಸೊ ಮೇಲಿಂದ ಹಾಕ್ಬೇಕಾದ್ರೆ ಕ್ಯಾಂಡಲ್ ಇದೇನು ರೆಡ್ ಕ್ಯಾಂಡಲ್ ಇದೆಯಲ್ಲ, ಈ ರೆಡ್ ಕ್ಯಾಂಡಲ್ ಓಪನ್ನಿಂದ ಓಕೆ ಇಲ್ಲೇನು ಕ್ಲೋಸ್ ಆಗಿದೆಯಲ್ಲ ಇಲ್ಲಿ ಕ್ಲೋಸಿಗೆ, ಈ ಗ್ರೀನ್ ಕ್ಯಾಂಡಲ್ ಕ್ಲೋಸಿಗೆ ಹಾಕೊಳ್ಳಿ, ಓಕೆನಾ. ಹಾಕೊಂಡ್ರ 1 ಅವರಲ್ಲಿ ಯು ಕ್ಯಾನ್ ಸಿ ಯಾಕೆ ಇಲ್ಲಿ ರಿಜೆಕ್ಟ್ ಆಗಿದೆ. ದೇರ್ ಈಸ್ ಎ ವಾಲ್ಯೂಮ್ ಏರಿಯಾ ಲೋ, ಅಂದರೆ ವಾಲ್ಯೂಮ್ ಏರಿಯಾ ಲೋ ಇರೋದ್ರಿಂದ ಮಾರ್ಕೆಟಿಗೆ ಇವಾಗ ಇಲ್ಲಿಂದ ಫ್ರೀಯಾಗಿ ಮೂವ್ ಆಗೋ ಚಾನ್ಸಸ್ ಇದೆ. ವಾಲ್ಯೂಮ್ ಏರಿಯಾ ಲೋನ ಯಾವಾಗಾರು ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಅಬ್ಸರ್ವೇಷನ್ನ ನಾನು ನೋಡಿದ್ದೀನಿ, ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ವಾಲ್ಯೂಮ್ ಏರಿಯಾ ಲೋನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡ್ತು ಅಂದರೆ ದೇರ್ ಮೇ ಬಿ ಎ ಚಾನ್ಸ್ ಮಾರ್ಕೆಟ್ ಒನ್ ಸೈಡ್ ಮೂಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ವಾಲ್ಯೂಮ್ ಏರಿಯಾ ಹೈನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ್ರೆ ಒನ್ ಸೈಡ್ ಮೂಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸಿಂಪಲ್, ಯು ಕ್ಯಾನ್ ಅಪ್ಲೈ ಇಟ್ ಇನ್ 1 ಅವರ್ ಆರ್ 5 ಮಿನಿಟ್ಸ್, ಯಾವುದ್ರಲ್ಲಾರೋ ಹೊಳಿ. ಬಟ್ ಹೈಯರ್ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡ್ಬೇಕಾದ್ರೆ ಯು ವಿಲ್ ಫೈಂಡ್ ದಿ ಡೈರೆಕ್ಷನ್. ಓಕೆ, ಡೈರೆಕ್ಷನ್ ಸಿಕ್ತಾ, ಪರ್ಫೆಕ್ಟಾ. ಓಕೆ, ಸೆಲ್ ಸೈಡ್ ಡೈರೆಕ್ಷನ್ ಸಿಕ್ತಿಲ್ಲಿಂದ. ಇವಾಗ ನಾನು ಐ ವಿಲ್ ಗೋ ಟು 5 ಮಿನಿಟ್ಸ್. ಓಕೆ, ಐ ಗೋ ಟು 5 ಮಿನಿಟ್ಸ್. ಇಲ್ಲೇ ನೀವು ನೋಡ್ಬೋದು. ಸಿ, ಈಗ ಸೆಲ್ ಸೈಡ್ ಟ್ರೇಡ್ ಸೆಟಪ್ ನೀವು ಹುಡುಕ್ಬೇಕು, ಕರೆಕ್ಟಾ. ಹೈಯರ್ ಟೈಮ್ ಫ್ರೇಮಲ್ಲಿ ನೀವು ಸೆಲ್ ಸೈಡ್ಗೆ ವ್ಯೂನ ಎತ್ಕೊಂಡ್ಬಂದಿದ್ದೀರಾ, ಬಟ್ ಇಲ್ಲಿ ನೀವು ಸೆಲ್ ಸೈಡ್ ಸೆಟಪ್ನ ಹುಡುಕ್ಬೇಕು. ಓಕೆ, ಏನು ಮಾಡ್ತೀರಾ, ಕ್ಯಾಮ್ರೆಲ್ಲ ನೋಡ್ತೀರಾ, ಇಲ್ಲಿ ನೋಡಿ, ಇಲ್ಲೆಲ್ಲೋ R2 ಇದೆ, ಬಟ್ ಇಲ್ಲೆಲ್ಲೂ ಇಲ್ಲ ಅದು. ಓಕೆ, R2 ಇದೆ, ಇಲ್ಲೆಲ್ಲೋ R1 ಇರುತ್ತೆ. ಲೆಟ್ಸಿ ಮಾರ್ಕ್ ಮಾಡೋಣ. ನೋಡಿ, ಇಲ್ಲಿ R1 ಇದೆ, ಕರೆಕ್ಟಾ. ಸೊ ಇಲ್ಲೆಲ್ಲೂ ಸೆಲ್ ಟ್ರೇಡ್ ತೊಗೊಳಕ್ಕಾಗಲ್ಲ, ಆಲ್ರೆಡಿ ಇಲ್ಲಿ ಬಿದ್ದಿದೆ. ಓಕೆ, ಒಂದು ಇಲ್ಲೆಲ್ಲರೂ ರೀಟೆಸ್ಟ್ಗಳಿಗೆ ತೊಗೋಬೇಕು, ಇಲ್ಲ ಅಪ್ಪರ್ ಬ್ಯಾಂಡ್ ರಿಜೆಕ್ಷನ್ಗೆ ತೊಗೋಬೇಕಾಗತ್ತೆ. ಓಕೆನಾ. ಸೊ ಇಲ್ಲೆಲ್ಲೂ ಸೆಲ್ ಸೈಡ್ ಟ್ರೇಡ್ ತೊಗೊಳಕ್ಕಾಗಲ್ಲ, ಇಲ್ಲೆಲ್ಲರೂ ತೊಗೋಬೇಕಾಗತ್ತೆ. ಓಕೆ, ಯಾಕೆ ಅಂದರೆ ನೋಡಿ, ಬೊಲಿಂಜರ್ ಬ್ಯಾಂಡ್ ನೋಡಿ, ಸಿ ಬೊಲಿಂಜರ್ ಬ್ಯಾಂಡ್ ಇಲ್ಲಿದೆ, ಕರೆಕ್ಟಾ. ಅಪ್ಪರ್ ಬ್ಯಾಂಡ್ ಯಾವುದೇ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕಂದ್ರೂ ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡಲ್ಲೇ ಪ್ಲ್ಯಾನ್ ಮಾಡಬೇಕು ಅಂತ ಕರೆಕ್ಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಸೆಲ್ ವ್ಯೂ ಇದೆ, ಇಲ್ಲಿ ನಾನು ಸೆಲ್ ಸೈಡ್ ಟ್ರೇಡ್ ತೊಗೋಬೇಕು. ವೆಯ್ಟ್ ನೋಡಿ, ಎಲ್ಲೂ ಇಲ್ಲ ಎಂಟ್ರಿ ಇಲ್ಲಿ. ವಾಟ್ ವಿ ಹ್ಯಾವ್ ಟು ಡೂ ಅಂದರೆ, ದೆನ್ ವಿ ವ್ಯಾಪ್ ನೋಡಿ ಎಲ್ಲಿದೆ, ವಿ ವ್ಯಾಪ್ ಇಲ್ಲೆಲ್ಲೋ ಇದೆ. ಓಕೆ, ಸೊ ವಿ ವ್ಯಾಪ್ ಇಲ್ಲೆಲ್ಲೋ ಇದೆ, ಮಾರ್ಕ್ ಮಾಡೋಣ. CPR ನೋಡೋಣ, ಪಿವೋಟ್, CPR ಸೆಂಟ್ರಲ್ ಪಿವೋಟು ನೋಡಿ, ಸೆಂಟ್ರಲ್ ಪಿವೋಟು ಇಲ್ಲೇ ಇದೆ. ವಾವ್, ಏನು ಹೇಳಿ, ಸೆಂಟ್ರಲ್ ಪಿವೋಟ್ ಇಲ್ಲೇ ಇದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಸೆಂಟ್ರಲ್ ಪಿವೋಟ್ ಇಲ್ಲೇ ಇದೆ, ಕ್ಯಾಮ್ರೆಲಾ ಲೆವೆಲ್ ಇಲ್ಲೇ ಇದೆ, ವಿ ವ್ಯಾಪ್ ಇಲ್ಲೇ ಇದೆ. ಸಾರಿ, ಕ್ಯಾಮ್ರೆಲಾ ಲೆವೆಲ್ ನೋಡಿಲ್ಲ, ಕ್ಯಾಮ್ರೆಲಾ ಲೆವೆಲ್ R1 ಇಲ್ಲೇ ಇತ್ತು. ಓಕೆ, ಅದನ್ನು ತೋರಿಸ್ಬಿಡ್ತೀನಿ ನೋಡಿ. CPR ಅಲ್ಲೇ ಇತ್ತು, ವಿ ವ್ಯಾಪ್ ಅಲ್ಲೇ ಇತ್ತು, 20 EMA ಅಲ್ಲೇ ಇದೆ, 50 EMA ಅಲ್ಲೇ ಇದೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿದ್ರ ಇಲ್ಲಿ. ಬಟ್ ದ ಥಿಂಗ್ ಏನಾಯಿತು ಇಲ್ಲಿ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಆಲ್ಗೋದಲ್ಲೂ ಇಲ್ಲಿಗೂ ಮಿಸ್ಟೇಕ್ ಆಗಿದೆ ಏನು ಅಂತ. ಸೊ ನೀವಿಲ್ಲಿ ನೋಡ್ತಾ ಇರೋದು ಟ್ರೇಡಿಂಗ್ ವ್ಯೂ ಚಾರ್ಟ್. ಅದೇ ನೀವು XNS ಚಾರ್ಟು ಆರ್ ಬೇರೆ ಬ್ರೋಕರ್ಗಳ ಚಾರ್ಟು ನೋಡಿದ್ರೆ ಡೇಟಾ ಫುಲ್ಲು ಮಿಸ್ ಮ್ಯಾಚ್ ಇರುತ್ತೆ. ಸೊ ಈಗ ಆಲ್ಗೋ ಏನು ರನ್ ಆಗ್ತಾ ಇದೆಯಲ್ಲ, ಇಟ್ಸ್ ಇನ್ ಎ ಮೆಟಾ ಟ್ರೇಡರಲ್ಲಿ. ಓಕೆ, ಅಂದರೆ XNS ಚಾರ್ಟ್ಗಳಲ್ಲಿ, ಆ ಬ್ರೋಕರ್ಗಳ ಚಾರ್ಟಲ್ಲಿ, ಅಲ್ಲಿಗೂ ಟ್ರೇಡಿಂಗ್ ವ್ಯೂಗೂ ಸಂಬಂಧ ಇರೋದಿಲ್ಲ.
ಟ್ರೇಡಿಂಗ್ ವ್ಯೂ ಡೇಟಾನೇ ಬೇರೆ ಇರುತ್ತೆ, ನೀವು ರನ್ ಮಾಡ್ತಾ ಇರೋವಂಥ ಬ್ರೋಕರ್ಗಳ ಡೇಟಾನೇ ಬೇರೆ ಇರುತ್ತೆ. ಅದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿಗೆ ಬರಬೇಕಾಗಿರೋದು 21ಗೆ ಬರಬೇಕಾಗಿರೋದು ಅದು 12ಗೆ ಬಂದ್ಬಿಟ್ಟಿದೆ. ಅಂದರೆ 4512 ಇಲ್ಲೆಲ್ಲೋ ಬಂದ್ಬಿಟ್ಟಿದೆ. ಕ್ಯಾಮ್ರೆಲ್ಲ ಲೆವೆಲ್ಲು, ಸಿ ಪಿ ಆರು ಎಲ್ಲನೂ ಕೂಡ. ಬಟ್ ಟ್ರೇಡಿಂಗ್ ವ್ಯೂ ಅಲ್ಲೇ ನೋಡೋದು ಪರ್ಫೆಕ್ಟ್ ಇರುತ್ತೆ. ಟ್ರೇಡಿಂಗ್ ವ್ಯೂ ಅಲ್ಲಿ ಅನಲೈಸ್ ಮಾಡೋದೇ ಪರ್ಫೆಕ್ಟ್. ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡಿದಾಗ ಇಲ್ಲಿದೆ. ಸೊ ದಟ್ಸ್ ವೈ ಇಲ್ಲೆಲ್ಲ ಪಿಕ್ ಮಾಡಿಬಿಟ್ಟಿದೆ ಅದು. ಬಟ್ ಇಟ್ಸ್ ಓಕೆ. ಓಕೆ, ಸೊ ಗೊತ್ತಾಯ್ತಲ್ಲ, ಇಲ್ಲಿ ಪಿಕ್ ಆಗಬೇಕು. ದೆನ್ ಇನ್ನೂ ಏನಾದ್ರು ಇದೆಯಾ ನೋಡೋಣ. ಟ್ರೇಡಿಂಗ್ ಲೆಜೆಂಡ್ ಏನಾದ್ರು ಇದೆಯಾ ನೋಡೋಣ. ನೋಡಿ, ಟ್ರೇಡಿಂಗ್ ಲೆಜೆಂಡ್ದು ಅದೊಂದು ಯಾವುದೋ ಡಾಟೆಡ್ ಲೈನ್ ಇಲ್ಲೇ ಇದೆ. ಪರ್ಫೆಕ್ಟ್. ಓಕೆನಾ? ಸೊ ಇಷ್ಟೆಲ್ಲ ಇದ್ಮೇಲೆ ಜಸ್ಟ್ ಚೆಕ್ ನೋಡಿದ್ರ. ಸೊ ಇದು ಎಲ್ಲಿ ತನಕ ಫಾಲ್ ಆಗುತ್ತೆ ಅಂದರೆ ಸಿಂಪಲ್ ಮಾರ್ಕೆಟ್ ನೋಡಿ, ಇಲ್ಲಿಂದ ಫಾಲ್ ಆಗಿ ರೀಟ್ರೇಸ್ ಆಗಿದೆ. ಫಿಬ್ ರೀಟ್ರೇಸ್ಮೆಂಟು ಅಷ್ಟೇ, ಅದೇ ಹಾಕ್ಕೊಳ್ಳುತ್ತೆ ಪಾಯಿಂಟ್ಗಳಿಗೆ ಇಲ್ಲಿ ತನಕ. ಸಿ एग्जैक्ट रिवर्स. बट ग्राचार डैश मारे तो खुदा क्या करूँ, ಏನು ಮಾಡೋದಕ್ಕಾಗಲ್ಲ. ಐ ನೋ, ಲೈಕ್ ನನಗೆ ಗೊತ್ತು ಮ್ಯಾನ್ಯುವಲಲ್ಲಿ ನೋಡಿದಾಗ ಇದಕ್ಕಿಂತ ಮೇಲೆ ಇರಬೇಕು ಎಸ್ ಎಲ್ಗಳು ಅಂತ, ಬಟ್ ಆಲ್ಗೋಗಳಿಗೆ ನಾವು ಹೇಳೋದಕ್ಕಾಗೋದಿಲ್ಲ. ಓಕೆ, ಬಟ್ ದ ಡೈರೆಕ್ಷನ್ ವಾಸ್ ಪರ್ಫೆಕ್ಟ್, ಎಲ್ಲ ಪರ್ಫೆಕ್ಟ್ ಇತ್ತು. ಇಷ್ಟನ್ನು ಕ್ಯಾಚ್ ಮಾಡಬೇಕಾಗಿತ್ತು, ಇವತ್ತು ಕ್ಯಾಚ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬ್ಯಾಡ್ ಲಕ್. ಓಕೆ, ಹೋಪ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಝೋನ್ಸ್ಗಳು. ಆಮೇಲೆ ಇಲ್ಲಿ ನೋಡ್ಬೋದು ಈ ಸಪೋರ್ಟ್ಗಳನ್ನೆಲ್ಲ ಆಲ್ರೆಡಿ ಬ್ರೇಕ್ ಮಾಡಿ ರೀಟೆಸ್ಟ್ ಆಗ್ತಾ ಇರೋದಾಗಿರ್ಬೋದು. ಇಷ್ಟೆಲ್ಲ ಇರೋದ್ರಿಂದ ಆ್ಯಂಡ್ ಇನ್ನೊಂದೇನೆಂದರೆ, ಇನ್ನೊಂದು ಟ್ರಿಕ್ ಹೇಳ್ತೀನಿ. ಓಕೆ ನೋಡಿ, ಬ್ಯಾಂಡ್ ಹತ್ರ ಬಂತು. ಓಕೆನಾ? ಇನ್ ಕೇಸ್ ನೀವು ಇಲ್ಲೆಲ್ಲೇ ಟ್ರೇಡ್ ತೊಗೋತಾ ಇದ್ರು ಕೂಡ, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಟ್ರೇಡ್ ತೊಗೋತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಅವಾಗ ಶಾರ್ಟ್ ಪೊಸಿಷನಲ್ಲಿ ಇಲ್ಲೆಲ್ಲೇ ಟ್ರೇಡ್ ತೊಗೋತಿದ್ದೀರಾ ಅಂದರು, ಎಸ್ ಎಲ್ನ ನೀವು ಕ್ಯಾಂಡಲ್ ಹೈಗಿಡೋಕ್ಕಿಂತ ಇನ್ ಕೇಸ್ ಅಪ್ಪರ್ ಬ್ಯಾಂಡ್ ಗಿಪ್ಪರ್ ಬ್ಯಾಂಡ್ ಟಚ್ ಗಿಚ್ ಆಗಿಲ್ಲ, ಲೋವರ್ ಬ್ಯಾಂಡ್ ಗಿಯರ್ ಬ್ಯಾಂಡ್ ಟಚ್ ಗಿಚ್ ಆಗದಲ್ಲೇ ನೀವೆಲ್ಲರೂ ಟ್ರೇಡ್ ಟ್ರಿಗರ್ ಮಾಡ್ತಿದ್ದೀರಾ ಅಂದರೆ ಆ ಬ್ಯಾಂಡಿಗೆ ನೀವು ಎಸ್ ಎಲ್ ಇಡಬೇಕು. ಅಪ್ಪರ್ ಬ್ಯಾಂಡ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಂಟರ್ ಆದರೆ ನೀವು ಈ ಅಪ್ಪರ್ ಬ್ಯಾಂಡಿಗೆ ಎಸ್ ಎಲ್ನ ಇಡಬೇಕು. ಅದಕ್ಕಿಂತ ಒಂದು ಸ್ವಲ್ಪ ಬಫರ್ನ ಆ್ಯಡ್ ಮಾಡ್ಕೊಳ್ಳಿ. ಎಸ್ ಎಲ್ ಅಂಟಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೇಮ್ ಅಪ್ಲೈಸ್ ಟು ಲೋವರ್ ಬ್ಯಾಂಡಿಗೂ ಕೂಡ. ಓಕೆನಾ? ಇಷ್ಟೇ ಸಿಂಪಲ್ಲು. ಬಟ್ ಈ ಮಿಡಲಲ್ಲಿ ಎಲ್ಲೂ ಟ್ರೇಡ್ಗಳನ್ನ ಪ್ಲ್ಯಾನ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ತುಂಬ ಅಂದರೆ ತುಂಬ ರಿಸ್ಕ್ ಇರುತ್ತೆ, ಕನ್ಫರ್ಮೇಷನ್ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಆಮೇಲೆ ಇನ್ನೊಂದು ನೋಡ್ಬೋದು ನೀವು ಇಲ್ಲಿ. ಓಕೆ, ಇನ್ನೊಂದು ನೋಡ್ಬೋದು, ಇಲ್ಲಿಂದ ನೀವು ವಾಲ್ಯೂಮ್ ಪ್ರೊಫೈಲ್ ಹಾಕ್ಕೊಂಡ್ರೆ ನೋಡಿದ ತಕ್ಷಣ ನಂಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಅಲ್ಲೆಲ್ಲೋ ಪಾಯಿಂಟ್ ಬಂದೇ ಬರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ನೋಡಿ, ಇಲ್ಲೇ ಇದೆ ಎಕ್ಸಾಕ್ಟ್ ಅದನ್ನೇ ನೋಡಿ, ಆ ಪಾಯಿಂಟ್ನೇ ಟಚ್ ಮಾಡಿದೆ ಅದು ಕೂಡ ಒಂದು ರೀಸನ್ ಆಗುತ್ತೆ. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲ್ ದಿನ ಅಡ್ವಾನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಲೇಲಿಸ್ಟ್ 2.0ದಲ್ಲಿ. ಇದು ನಾನು ನೋಡಿರೋಂಥ ಅಬ್ಸರ್ವೇಷನ್ಗಳು. ಲೈಕ್ ನಿಮ್ಗೆ ಹೇಳೋದು ಮರ್ತಿರ್ತೀನಿ, ಎಸ್ ಎಲ್ನ ಇಡಬೇಕಾದ್ರೆ. ಓಕೆ, ಸೊ ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ಗಿಂತ ಒಂದು ಸ್ವಲ್ಪ ಮೇಲೆ ಈ ಕೆಳಗಡೆ ಇಡಿ, ಸೇಫಾಗಿ ಇರ್ಬೋದು. ಓಕೆ, ಸೊ ಓಕೆ, ಆ್ಯಂಡ್ ಈ ರಿವರ್ಸಲ್ಲಿಗೆ ನಿಮಗೆ ಗೊತ್ತಾಯ್ತಲ್ಲ ಯಾಕೆ ಆಯಿತು ಅಂತೆಲ್ಲನೂ ಕೂಡ. ಹೋಪ್ ಗೈಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಬಾಯ್ ಬಾಯ್.